ಜಾತಿ 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 ನಮ್ಮ ಭಾರತ ದೇಶಕ್ಕೆ ಜಾತಿಯ ರೋಗ ಅದಕ್ಕೆ ಇನ್ನೂ ಕೂಡ ಮದ್ದು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗದಿರತಕ್ಕಂಥದ್ದು ನಮ್ಮ ದೇಶದ ಅತಿ ದೊಡ್ಡ ದುರಂತ. ಇಷ್ಟು ದೊಡ್ಡ ಡೆಮಾಕ್ರಸಿ ಸೆಟಪ್ಪಲ್ಲಿ ಇಷ್ಟೊಂದು ಜಾತಿ ಧರ್ಮ ವೈವಿಧ್ಯತೆ ಎಲ್ಲ ಇದ್ದಾಗಲೂ ಕೂಡ ಇಷ್ಟು ದೊಡ್ಡ ದೊಡ್ಡ ಪುರಾಣಗಳು, ಇಷ್ಟು ದೊಡ್ಡ ದೊಡ್ಡ ಇತಿಹಾಸಗಳು, ಇಷ್ಟು ದೊಡ್ಡ ಮಾದರಿಗಳು ನಮ್ಮ ಕಣ್ಮುಂದೆ ಇದ್ದಾಗಲೂ ಕೂಡ ನಾವು ಜಾತಿಯನ್ನು ಮೀರಕ್ಕಾಗದೆ ಈ ಜಾತಿಯ ಹೊಂಡದಲ್ಲೇ ಬಿದ್ದು ಹೊರಡಾಡ್ತಾ ಇದ್ದೀವಿ. ಈಗ ಜಾತಿಯ ವಿಚಾರ ಯಾಕೆ ಮುನ್ನೆಲೆಗೆ ಬಂದಿದೆ? ಈಗ ಯಾಕೆ ಜಾತಿ ವಿಚಾರದ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ? ಅದಕ್ಕೆ ಕಾರಣ ಈ 2026 UGC ಕಾಯ್ದೆ. ಈ 2026ರಲ್ಲಿ ಈ ಹೊಸ UGC ಕಾಯ್ದೆನ ಕೇಂದ್ರ ಸರ್ಕಾರ ಮಂಡಿಸಿದೆ. ಆ ಮಂಡಿನ ಪ್ರಕಾರ ಏನು ಹೇಳಿದೆ ಅಂತಂದರೆ, ಈ SC ST ಮತ್ತು OBC ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳ ಮೇಲೆ ಆಗ್ತಿರ್ತಕ್ಕಂಥ ಜಾತಿ ನಿಂದನೆ ಮತ್ತು ದೌರ್ಜನ್ಯ, ಅದ್ರ ಮುಖಾಂತರವಾಗಿ ಆಗ್ತಿರ್ತಕ್ಕಂಥ ಆತ್ಮಹತ್ಯೆಗಳನ್ನೆಲ್ಲ ತಡೆಯೋದಕ್ಕೋಸ್ಕರ ಭಾಳ ಕಟ್ಟುನಿಟ್ಟಿನ ಕಾಯ್ದೆಯನ್ನು ಈ ಬಾರಿ ಜಾರಿಗೆ ತರಲಾಗಿದೆ. ಅದು ಎಷ್ಟು ಮಟ್ಟಿಗೆ ಕಟ್ಟುನಿಟ್ಟಿಂದು ಅನ್ನೋದು ಅದು ಜಾರಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಆದರೆ ಜಾರಿಗೆ ತರೋದಕ್ಕಿಂತ ಮುಂಚೆನೇ ಸುಪ್ರೀಂ ಕೋರ್ಟು ಈ ಕಾಯ್ದೆಗೆ ತಡೆ ಕೊಟ್ಟಿದೆ. ಆ ತಡೆ ಕೊಟ್ಟಿದ್ದಾಗೋಯ್ತು, ಮತ್ತೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಅದು ಮುಂದೆ ಏನಾಗುತ್ತೋ ಅದು ಬೇರೆ ವಿಚಾರ. ಆದರೆ ಯಾಕೆ ಈ ಜಾತಿ ವಿಚಾರ ಇಟ್ಕೊಂಡು ಮುನ್ನೆಲೆಗೆ ತಂದು ಇಷ್ಟೊಂದು ಡಿಟೂಬಾಗಿ ಚರ್ಚೆ ಮಾಡ್ತಾ ಇದ್ದಾರೆ? ಯಾರು ಇದನ್ನು ಚರ್ಚೆ ಮಾಡ್ತಾ ಇರ್ತಕ್ಕಂಥವ್ರು, ಯಾರು ವಿರೋಧಿಸ್ತಾ ಇದ್ದಾರೆ, ಯಾರು ಅದರ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಯಾಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನೋಡೋಣಂತೆ. ಈಗ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಅನುಮಾನವೇ ಬೇಕಾಗಿಲ್ಲ. ಅದರಲ್ಲಿ ಇದುವರೆಗೂ ಕೂಡ ಯಾರು ಮೇಲ್ಜಾತಿ ಅಂತ ಹೇಳ್ಕೊಂಡಿದ್ದಾರೆ, ಯಾರು ಮೇಲ್ಜಾತಿ ಅಂತಂದರೆ ಈ EWS ಇದೆಯಲ್ಲ, ಆ ಕ್ಲಾಸ್, ಆ ಕೆಟಗರಿಗೆ ಸೇರಿದಂಥವ್ರು ಈ ಕಾಯ್ದೆಯನ್ನು ಭಾಳ ಉಗ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂತಂದರೆ, ಕೆಲವು BJP ಸಂಸದರು, ಕೆಲವು ಕಾಂಗ್ರೆಸ್ ಸಂಸದರು ಕೂಡ, ಕೆಲವು ನಾಯಕರುಗಳು ಕೂಡ ಎಲ್ಲರೂ ಕೂಡ ಅವರ ಸ್ಥಾನಗಳಿಗೆ ರಾಜೀನಾಮೆ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಉತ್ತರ ಪ್ರದೇಶದಲ್ಲಂತೂ ಇದು ಭಾಳ ಗಂಭೀರ ಸ್ವರೂಪ ತಿಳ್ಕೊಂಡಿದೆ. ಆ ಉತ್ತರ ಭಾರತದಲ್ಲಿ ಇರುವಷ್ಟು ಜಾತಿಯ ವಿಷಯ ಇದೆಯಲ್ಲ, ಅದ್ರ ಮಟ್ಟಿಗೆ ಆ ಹೋಲಿಕೆಗೆ ನೋಡ್ಕೊಂಡ್ರೆ ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ, ಕೇರಳ, ತಮಿಳುನಾಡು ಈ ಥರ ಭಾಗದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಭಾಳ ಇಲ್ಲೂ ತುಂಬ ಇದೆ. ಆದರೆ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಈ ಭಾಗದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ಈ ಕೂಪ ಇದೆಯಲ್ಲ, ಆ ಕೂಪಕ್ಕೆ ಹೋಲಿಸ್ಕೊಂಡ್ರೆ ದಕ್ಷಿಣ ಭಾರತ ಎಷ್ಟೇ ಬಿಟ್ಟರು. ಹಾಗಾಗಿನೇ ಈ ಧ್ವನಿ ದೊಡ್ಡದಾಗಿ ಎತ್ತರವಾಗಿ ಕೇಳಿಸ್ತಾ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಉತ್ತರ ಭಾರತದಲ್ಲಿ. ಈಗ ಒಂದು UGC 26ನೇ ಸ್ಕೀಮಲ್ಲಿ ಏನು ಹೇಳುತ್ತೆ? UGCಯ 26ನೇ ಕಾಯ್ದೆ ಇದೆಯಲ್ಲ, ಕಾಯ್ದೆ ಹೊಸದಾಗಿನಲ್ಲ. 2012ರಲ್ಲೂ ಕೂಡ ಈ ಕಾಯ್ದೆ ಇತ್ತು. 2012ರಲ್ಲಿ ಏನಿತ್ತು? 2012ರಲ್ಲಿ ಆದಮೇಲೂ ಕೂಡ ಈಗ ಯಾಕೆ ಹೊಸ ಕಾಯ್ದೆ ಮಾಡಬೇಕಾಗಿ ಬಂತು? ಅದನ್ನು ಸಣ್ಣದಾಗಿ ಹೇಳ್ತೀವಿ ಕೇಳಿ. 2016ನೇ ಇಸ್ವಿ ಅದು. 2016ನೇ ಇಸ್ವಿಯಲ್ಲಿ ರೋಹಿತ್ ವೆಮುಲ ಅನ್ನೋ ವಿದ್ಯಾರ್ಥಿ, ಒಬ್ಬ ಸ್ಕಾಲರು ಆತ್ಮಹತ್ಯೆ ಮಾಡ್ಕೊತಾನೆ. ತನ್ನ ಜಾತಿಯನ್ನು ಹಿಡಿದು ನಿಂದನೆ ಮಾಡಿದ್ರು, ನನ್ನ ಜಾತಿಯ ಕಾರಣಕ್ಕೆ ವೈಷಮ್ಯ ಸಾಧಿಸಿದ್ರು, ಜಾತಿಯ ಕಾರಣಕ್ಕೆ ನನ್ನನ್ನು ಮಲಗಕ್ಕೆ ಬಿಡಲಿಲ್ಲ, ರೂಮ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೆಷ್ಟು ಹಿಂಸೆ ಕೊಟ್ಟಿರ್ಬೋದು ಅನ್ನೋದಕ್ಕೆ ಅವನೊಂದು ಚಿತ್ರ ಇದೆ ಗಮನಿಸಿ. ಕೈಯಲ್ಲಿ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು, ಈ ಕಡೆ ಕೈಯಲ್ಲಿ ಹಾಸಿಗೆ ಸುತ್ಕೊಂಡು, ಚಾಪೆ ಮಾಡಿಸ್ಕೊಂಡು ಆ ಕ್ಯಾಂಪಸ್ಸಿಂದ ಆಚೆ ಕಡೆ ಬರ್ತಕ್ಕಂಥ ದೃಶ್ಯ ನೋಡ್ಬಿಟ್ರೆ ಸಾಕು, ಎಂದರಿಗೂ ಕೂಡ ಕರಳು ಕಿವುಚಿ ಬರುತ್ತೆ. ಇದೆಲ್ಲ ಸಂಕಷ್ಟ ಅರ್ಥ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಕೂಡ ಇನ್ನೂ ಕೂಡ ಪಾಳೆಗಾರಿಕೆ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೇಲ್ಜಾತಿಯವರಿಗೆ ಇದೆಲ್ಲ ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಸಾಧ್ಯ ಆಗಿದರೆ ಇವತ್ತು ಇವರು ಈ ಮಟ್ಟಕ್ಕೆ ಸ್ಟ್ರೈಕ್ ಮಾಡ್ತಿರಲಿಲ್ಲ. ದುರುಪಯೋಗ ಆಗುತ್ತೆ. ಅಟ್ರಾಸಿಟಿ ಕೇಸ್ಗಳನ್ನು ದುರುಪಯೋಗ ಮಾಡ್ಕೊತಾರೆ, ವರದಕ್ಷಿಣೆ ಕೇಸ್ಗಳನ್ನು ದುರುಪಯೋಗ ಮಾಡ್ಕೊತಾರೆ, ಪೋಕ್ಸೋ ಕೇಸ್ನಲ್ಲಿ ದುರುಪಯೋಗ ಮಾಡ್ಕೊತಾರೆ. ಯಾವ್ಯಾವುದು ದೀನ, ದಲಿತರ, ಬಡವರ ಪರವಾಗಿರ್ತಕ್ಕಂಥ ಕಾಯ್ದೆಗಳಿದ್ದಾವೆ ಎಲ್ಲದರಲ್ಲೂ ಕೂಡ ಪಾಪ ಇವರಿಗೆ ಈ ಮೆರಿಟ್ ವಿದ್ಯಾರ್ಥಿಗಳು, ಮೆರಿಟ್ ಜನಗಳಿದಾರಲ್ಲ, ಇವರಿಗೆಲ್ಲವೂ ಕೂಡ ಈ ತಳ ಸಮುದಾಯದಕ್ಕೆ ಪರವಾಗಿರ್ತಕ್ಕಂಥ ಕಾಯ್ದೆಗಳಲ್ಲಿ ದುರುಪಯೋಗ ಕಂಡುಬಿಡುತ್ತೆ. ಇವರಿಗೆ ಎಷ್ಟು ಮಟ್ಟಿಗೆ ದುರುಪಯೋಗ ಮಾಡ್ಕೊತಿದ್ದಾರೆ? ಎಷ್ಟಾಗಿದೆ ದುರುಪಯೋಗ? ಒಂದು ಅಂಕಿಅಂಶ ಹೇಳ್ತೀವಿ. ಆ ಅಂಕಿಅಂಶದ ಪ್ರಕಾರ 2019 ಮತ್ತು 2020ರಲ್ಲಿ 173 ಜಾತಿ ತಾರತಮ್ಯದ ಕೇಸ್ಗಳು ಪ್ರಕರಣ ಆಗ್ತವೆ. ಅದಾದ ನಂತರ 2024 ಆ ಸಂಖ್ಯೆ 378ಕ್ಕೆ ಏರುತ್ತೆ. ಅಂದರೆ ಕೇವಲ 5 ವರ್ಷಗಳಲ್ಲಿ 118% ಹೆಚ್ಚಳ ಆಗುತ್ತೆ. ಇದೇ ಅವಧಿಯಲ್ಲಿ UGCಯು 704 ಯೂನಿವರ್ಸಿಟಿಗಳು ಹಾಗೂ 1553 ಕಾಲೇಜುಗಳ ಈಕ್ವಲ್ ಆಪರ್ಚುನಿಟಿ ಸೆಲ್ ಮತ್ತು SC ST ಸೆಲ್ಗಳಿಂದ 1160 ದೂರುಗಳನ್ನು ಸ್ವೀಕರಿಸುತ್ತೆ. ಇದರಲ್ಲಿ ಇನ್ನು ಬಗೆಹರಿದೇ ಉಳಿದಿರತಕ್ಕಂಥ ಕೇಸ್ಗಳ ಸಂಖ್ಯೆ 241. 2014ರಿಂದ 2022 ತನಕ 122 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಹೇಳಿ? 122 ಜನ ವಿದ್ಯಾರ್ಥಿಗಳು ಈ 2014ರಿಂದ ಇದುವರೆಗೂ 24 ತನಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಇವರೆಲ್ಲರೂ ಕೂಡ ಈ 122 ಜನ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಕೂಡ ತಳ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು. ಇವರಲ್ಲಿ ಯಾರೇ ಒಬ್ಬರು ಕೂಡ ಮೇಲ್ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳಿಲ್ಲ. ಇವರಲ್ಲಿ ಯಾವ ಕಾರಣಕ್ಕೋಸ್ಕರ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಜಾತಿ ತಾರತಮ್ಯದ ಕಾರಣಕ್ಕೋಸ್ಕರ. ಈ ಕಾರಣಕ್ಕೋಸ್ಕರ ಬಂದಾಗ ನಾವು ಅದನ್ನು ಗಂಭೀರವಾಗಿ ತಗೊಬೇಕೋ ಬೇಡವೋ?
ನಾವು ಬೇಕಾದ್ರೆ ನೀವು ಯಾರಾದರೂ ಕೂಡ ನೀವೇ ಎದೆ ಮುಟ್ಟಿ ಹೇಳ್ಕೊಡಿ, ನಮ್ಮ ಸಮಾಜದಲ್ಲಿ ಇನ್ನೂ ಜಾತಿ ಇಲ್ಲ, ಜಾತಿ ಕಾರಣಕ್ಕೋಸ್ಕರ ನಾವು ಯಾರನ್ನು ದೌರ್ಜನ್ಯ ಎಸಗ್ತಾ ಇಲ್ಲ. ಯಾರೋ ಒಬ್ಬರು ರಿಸರ್ವೇಷನ್ ಕೋಟಾದಲ್ಲಿ ಬಂದರು, ಯಾರೋ ಅಂಗವಿಕಲತೆಯ ಕೋಟಾದಲ್ಲಿ ಬಂದರು, ಯಾರೋ ಟ್ರಾನ್ಸ್ಜೆಂಡರ್ ಕೋಟಾದಲ್ಲಿ ಬಂದರು, ಯಾರೋ ಸೈನಿಕರ ಕೋಟಾದಲ್ಲಿ ಬಂದರು, ಯಾರೋ ವಿಧವೆಯರ ಕೋಟಾದಲ್ಲಿ ಬಂದರು ಅಂತಂದಾಗ ನಾವು ಸಹಜವಾಗಿ ನೋಡುವಷ್ಟು ವಿಶಾಲ ಮನೋಭಾವ ನಮ್ಮಲ್ಲಿ ಇದೆಯಾ? ಇದೆ ಅಂತ ಹೇಳಿದ್ರೆ ನಿಮ್ಮಂಥ ಹಿಪೋಕ್ರೆಟ್ಸ್ಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ನಮ್ಮ ಭಾರತ ದೇಶದ ದುರಂತ ಏನು ಅಂತಂದರೆ ಇಡೀ ದೇಶ ಈ ಹಿಪೋಕ್ರೆಟ್ಸ್ಗಳಿಂದ ತುಂಬ ಹೋಗಿದೆ. ಹೋಗಲಿ, ದುರುಪಯೋಗ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ ಕೇಳಿ. ಯಾಕೆಂತಂದರೆ ಈ ಕೇಸ್ಗಳನ್ನು ಇತ್ಯರ್ಥ ಮಾಡೋದಿದೆಯಲ್ಲ, ಇತ್ಯರ್ಥ ಮಾಡೋದ್ರಲ್ಲಿ ಭಾಳ ಮುಖ್ಯವಾಗಿ ಯಾರನ್ನು ಕೀ ಪಾಯಿಂಟಲ್ಲಿ ನೇಮಿಸಿರ್ತಾರಲ್ಲ ಅದರದ್ದೊಂದು ಅಂಕಿಅಂಶ ಹೇಳ್ತೀವಿ ಕೇಳಿ. 2023ರಲ್ಲಿ ಕೇಂದ್ರ ಸರ್ಕಾರನೇ ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ನೇ, ಮೋದಿ ಸರ್ಕಾರನೇ 2023ರಲ್ಲಿ ಇರ್ತಕ್ಕಂಥ ಮೋದಿ ಸರ್ಕಾರನೇ ಹೇಳಿದಂಗೆ 45 ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ವಿ ಸಿಗಳಿರಲ್ಲ, ವೈಸ್ ಚಾನ್ಸಲರ್ಗಳು, ಅವರಲ್ಲಿ ಯಾರ್ಯಾರು ಯಾವ್ಯಾವ ಜಾತಿಯವರಿದ್ದಾರೆ ಅಂತಂದರೆ ಆ 45 ಯೂನಿವರ್ಸಿಟಿಗಳಲ್ಲಿ 2 ಜನ ಮಾತ್ರ ದಲಿತರಿದ್ದಾರೆ, ಇನ್ನು 5 ಜನ ಮಾತ್ರ OBC ಇರ್ತಾರೆ. ಅಲ್ಲಿಗೆ ಎಷ್ಟಾಯಿತು? 5, 2, 7. 45ರಲ್ಲಿ 7 ಜನ ಮಾತ್ರ ಅದರ್ಸ್. ಇನ್ನು ಉಳಿದಷ್ಟು ಜನ ಇದ್ದಾರಲ್ಲ ಅವರೆಲ್ಲರೂ ಕೂಡ ಮೇಲ್ಜಾತಿಗೆ ಸೇರಿದಂಥವ್ರು. ಮೀಸಲಾತಿ ಬಗ್ಗೆ ನೀವು ಮಾತಾಡ್ತಕ್ಕಂಥ ಜನಗಳು ಈ ವಿಚಾರದಲ್ಲಿ ಮೀಸಲಾತಿ ಮಾತಾಡಬೇಕಲ್ವಾ? ಯಾಕೆ ವೈಸ್ ಚಾನ್ಸಲರ್ಗಳ ಸಂಖ್ಯೆಯಲ್ಲಿ ಮೀಸಲಾತಿ ನಾವು ಅಂದ್ಕೊಂಡಾಗ ಅಷ್ಟು ಮಟ್ಟಿಗೆ ಇಲ್ಲ ಅಂತ ಅದನ್ನು ಕೇಳಲ್ಲ. ಇದರಲ್ಲಿ ಸಮಸ್ಯೆ ಏನಾಗ್ತದೆ ಅಂತಂದರೆ ಇದೇ ವೈಸ್ ಚಾನ್ಸಲರ್ಗಳು ಮುಖ್ಯಸ್ಥರಾಗಿ ಈ ಜಾತಿ ತಾರತಮ್ಯದ ಕೇಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ. ಇದುವರೆಗೂ ಅವರೆಲ್ಲ ಸಾಲ್ವ್ ಮಾಡೋಕ್ಕಾಗೋದೂ ಇಲ್ಲ ಅವ್ರ ಕೈಲಿ. ಯಾಕೆ ಅಂತಂದರೆ ಅವರು ಪ್ರತಿನಿಧಿಸ್ತಕ್ಕಂಥ ಜಾತಿ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ನೋಡ್ತಾ ಹೋದರೆ ಈ ದೇಶ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ನೋಡಬೇಕಾಗತ್ತೆ. ಈ UGC 2026ಕ್ಕೆ ಸುಪ್ರೀಂ ಕೋರ್ಟು ತಡೆ ನೀಡಿದೆ, ಮತ್ತು 2012ರ ಕಾಯ್ದೆ ಇದೆಯಲ್ಲ ಅದನ್ನೇ ಮುಂದುವರಿಸಬೇಕು ಅಂತ ಹೋಗ್ತಾ ಇದೆ. ಒಂದು ವೇಳೆ ಇದೇ ಮುಂದುವರೆದಿದ್ದೇ ಆಗಿದ್ದಲ್ಲಿ ಜಾತಿ ತಾರತಮ್ಯದ ವಿಚಾರದಲ್ಲಿ ದೌರ್ಜನ್ಯ ಎಸಗುವ ಈ ಜನದ ಮನಸ್ಥಿತಿ ಇದೆಯಲ್ಲ ಅದಿನ್ನೂ ಭೀಕರ ರೂಪಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಂಗಂತೇಳಿ ದುರುಪಯೋಗ ಮಾಡ್ಕೊಂತ ಇಲ್ವಾ? ನಾವು ಹೇಳ್ತಾ ಇದೀವಲ್ಲ, ದುರುಪಯೋಗ ಅಂತಕ್ಕಂಥದ್ದು ಕೇವಲ ನೀವು SC/ST ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ಅಥವಾ ಈ ಥರ ತಳ ಸಮುದಾಯದ ವಿಚಾರದಲ್ಲಿ ಯಾಕೆ ಹುಡುಕ್ತೀರಿ ನೀವು? ದುರುಪಯೋಗ ಎಲ್ಲ ಕಡೆ ಆಗ್ತಾ ಇದೆ. ದುರುಪಯೋಗ ಅಂತಂದರೆ ನೀವು ರೈತರು ಇರ್ತೀವಿ, ರೈತರಲ್ಲೂ ಕೂಡ ದುರುಪಯೋಗ ಆಗ್ತದೆ. ಈ ರೈತರಲ್ಲಿ ಇವಾಗ ಯಾವುದೋ ಒಂದು ಸೌಲಭ್ಯ ಬಂತು ಅಂದ ತಕ್ಷಣ ಬಡ ರೈತರಿಗೆ ಯಾವುದಾದ್ರು ಸೌಲಭ್ಯ ಸಿಕ್ಕಿದ್ರೆ ನೀವು ನೋಡಿದ್ದೀರಾ? ನೀವು ಆ ಸೌಲಭ್ಯ ಯಾರಿಗಾದ್ರೂ ಸಿಗುತ್ತೆ ಅನ್ನಂಗಿದ್ರೆ ಅದು ಶ್ರೀಮಂತ ರೈತನಿಗೆ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಇಡೀ ಆ ಸ್ಕೀಮ್ ನಿಮಗೆ ನಿಲ್ಲಿಸ್ಬಿಡಿ ಅಂತ ನೀವು ಯಾವತ್ತಾದ್ರು ಧ್ವನಿ ಎತ್ತಿದ್ದೀರಾ? ದುರುಪಯೋಗ ಅಂತಕ್ಕಂಥದ್ದು 100%ಅಲ್ಲಿ 1%, 2%, 30% ಎಲ್ಲ ಕ್ಷೇತ್ರದಲ್ಲೂ ಇರ್ತಕ್ಕಂಥದ್ದು. ಅದನ್ನೇ ನೀವು ಮುಂದೆ ಮಾಡಿ ಅದು ಇಲ್ಲವೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಡೀ ಆ ಕಾಯ್ದೆನೇ ಬೇಡ, ಆ ಕಾಯ್ದೆ ವಿರುದ್ಧನೇ ನಾವು ದಂಗೆ ಹೇಳ್ತೀವಿ ಅನ್ನೋ ಮಟ್ಟಕ್ಕೆ ನೀವು ಹೋರಾಟ ಮಾಡೋದಾದರೆ ಈ ದೇಶಕ್ಕೆ ಭವಿಷ್ಯ ಖಂಡಿತವಾಗಿಯೂ ಇಲ್ಲ. ನೀವೆಲ್ಲ ಯಾವ ಭ್ರಮೆಯಲ್ಲಿ ತೇಳ್ತಾ ಇದ್ದೀವಿ ಅಂತಂದರೆ ನಾವೆಲ್ಲ ಸಮಾಜದವರಲ್ಲಿ ಬದುಕ್ತಾ ಇದ್ದೀವಿ, ನಮ್ಮಲ್ಲಿ ಮೇಲು ಕೀಳು ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲ ಅಂತ ನಮಗೆ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಹಾಗಂತ ಹೇಳಿ ವಸ್ತುಸ್ಥಿತಿ ಹಂಗಿದೆಯಾ? ಇವತ್ತು ಕೂಡ ನೀವು ಯಾವುದೇ ಅಸೋಸಿಯೇಷನ್ಗೆ ಹೋಗಿ, ಯಾವುದೇ ಸಂಘ ಸಂಸ್ಥೆಗಳಿಗೆ ಹೋಗಿ, ಯಾವುದೇ ಆಫೀಸಿಗೆ ಹೋಗಿ, ಎಲ್ಲ ಕಡೆ ಆ ಜಾತಿಯ ತಾಂಡವತೆಯನ್ನು ನೀವು ನೋಡಿದ್ರೆ ಅರ್ಥ ಆಗುತ್ತೆ ನಾವೆಷ್ಟು ಹಿಪೋಕ್ರೆಟ್ಸ್ಗಳಾಗಿ ಬದುಕ್ತಾ ಇದ್ದೀವಿ ಅಂತೇಳಿ. ಈ ಭ್ರಮೆಯ ಬದುಕಿನಿಂದ ಆಚೆ ಬಂದು ಕೂಡ ಭಾಳ ಸೂಕ್ಷ್ಮತೆಯಿಂದ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಗಮನಕ್ಕೆ ತಗೊಂಡು ಕೇಸ್ಗಳನ್ನು ನಿಭಾಯಿಸಬೇಕಾಗತ್ತೆ, ತೀರ್ಪು ನೀಡಬೇಕಾಗತ್ತೆ. ತಡೆ ನೀಡಿದ್ದಾರೆ. 2012ರ ಕಾಯ್ದೆಯನ್ನು ಮುಂದುವರಿಯುತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ, ಅದು ಯಾವುದೇ ವಿದ್ಯಾರ್ಥಿಗಳಾಗಿರಲಿ. ಆದರೆ ಅವರ ಹಿನ್ನೆಲೆಯ ಕಾರಣಕ್ಕೋಸ್ಕರ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದಾದರೆ ಅದನ್ನು ಸಹಿಸೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಕಾಯ್ದೆ ಬಂದಿರತಕ್ಕಂಥದ್ದು. ಆ ಕಾಯ್ದೆ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.